ಇನ್ನು ವೈಭವ್ ಸೂರ್ಯವಂಶಿ ಇನ್ ಆಗ್ತಾರೆ ಮತ್ತು ಸಂಜು ಸ್ಯಾಮ್ಸನ್ ಎಲ್ಲೋ ಒಂದು ಕಡೆ ಔಟ್ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗಳು ಈಗ ವ್ಯಕ್ತವಾಗ್ತಾ ಇದೆ. ಹಿಂದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವೈಭವ್ ಗ್ರೇಟ್ ಎಂಟ್ರಿ ಆಗುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದೆ. ಹಿಂದೆ ಆಗಲಿದೆಯಾ ಕ್ರಿಕೆಟ್ ದೇವರ ವಿಶ್ವದಾಖಲೆ ಪೀಸ್ ಮಾಡುವಂತಹ ಒಂದು ಸಾಧ್ಯತೆ ಇವತ್ತೇನಾದರೂ ಕಂಡು ಬರುತ್ತಾ ನೋಡ್ಬೋದು. ವೈಭವ್ ಸೂರ್ಯವಂಶಿ ಇನ್, ಸಂಜು ಸ್ಯಾಮ್ಸನ್ ಔಟ್. ಇವತ್ತು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ವೈಭವ್ ಗ್ರೇಟ್ ಎಂಟ್ರಿ ಆಗುತ್ತಾ? ಹಿಂದೆ ಆಗಲಿದೆ ಕ್ರಿಕೆಟ್ ದೇವರ ವಿಶ್ವ ದಾಖಲೆ ಪೀಸ್. ಒಂದು ವೇಳೆ ಏನಾದರೂ ವೈಭವ್ ಸೂರ್ಯವಂಶಿ ಎಂಟ್ರಿ ಆದರೆ ಪೀಸ್ ಆಗುತ್ತೆ ತೆಂಡೂಲ್ಕರ್ ಬ್ಯಾಟ್. ಐರ್ಲೆಂಡ್ ವಿರುದ್ಧ ಪಾದಾರ್ಪಣೆ ಮಾಡ್ತಾರ ವೈಭವ್ ಸೂರ್ಯವಂಶಿ. 15 ವರ್ಷದ ಹುಡುಗನ ಪಾದಾರ್ಪಣೆಗೆ ಕಾದು ಕುಳಿತಿದೆ ಇಡೀ ಜಗತ್ತು. ಮೊದಲ T20 ಸೋಲಿನಿಂದ ಕಂಗೆಟ್ಟಿದ್ದಂತಹ ಟೀಮ್ ಮ್ಯಾನೇಜ್ಮೆಂಟ್ ಪ್ಲೇಯಿಂಗ್ 11ನಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಈಗ ಕಂಡು ಬರ್ತಾರೆ. ಅದು ಬಹುತೇಕ ಫಿಕ್ಸ್ ಆಗಿದೆ. ವೈಭವ್ ಸೂರ್ಯವಂಶಿ ಇವತ್ತೇನಾದರೂ ಎಂಟ್ರಿ ಆಗ್ತಾರಾ? ಒಂದು ವೇಳೆ ಎಂಟ್ರಿ ಆದರೆ ಸಂಜು ಸ್ಯಾಮ್ಸನ್ ಔಟ್ ಆಗ್ತಾರಾ ಗೊತ್ತು. ಇವತ್ತು ಗ್ರೇಟ್ ಎಂಟ್ರಿ ಆಗುತ್ತಾ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಅನ್ನುವಂತಹ ವಿಚಾರಗಳು ಈಗ ಕಾದು ನೋಡಬೇಕು. ಒಂದು ವೇಳೆ ಇಫ್ ಸಪೋಸ್ ಏನಾದರೂ ವೈಭವ್ ಸೂರ್ಯವಂಶಿ ಇವತ್ತು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರೆ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆ ಪೀಸ್ ಆಗುವಂತಹ ಸಾಧ್ಯತೆಗಳಿದೆ. ಯಾಕೆ ಅಂತಂದರೆ ಅತಿ ಬೇಗ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದಂತಹ ಕೀರ್ತಿಗೆ ವೈಭವ್ ಸೂರ್ಯವಂಶಿ ಭಾಜನರಾಗ್ತಾರೆ. ಇಷ್ಟು ದಿನ ಸಚಿನ್ ತೆಂಡೂಲ್ಕರ್ ಅವರ ಹೆಸರಿತ್ತು. ಇನ್ಸ್ಟೆಡ್ ಆಫ್ ಸಚಿನ್ ತೆಂಡೂಲ್ಕರ್ ಈಗ ಸೂರ್ಯವಂಶಿಯ ಹೆಸರು ಅಲ್ಲಿ ಅಚ್ಚರಿಯ ಉಳಿಯುತ್ತೆ. ಇನ್ನು ಎರಡನೇ T20ಗೆ ಬೇಬಿ ಬಾಸ್ ವೈಭವ್ ಕಣಕ್ಕೆ ಇಳಿಸಲು ಪ್ಲಾನ್ ನಡೀತಾ ಇದೆ. ಸ್ಯಾಮ್ಸನ್ ಬದಲಿಗೆ ವೈಭವ್ ಸೂರ್ಯವಂಶಿಗೆ ಅವಕಾಶ ನೀಡೋದಕ್ಕೆ ಚರ್ಚೆಯಾಗಿದೆ. ಮೊದಲ T20 ಪಂದ್ಯದಲ್ಲಿ ಮಂಕಾದಂತಹ ಸಂಜು ಸ್ಯಾಮ್ಸನ್ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಸ್ಯಾಮ್ಸನ್ ರೀಚ್ ಮಾಡಲಿಲ್ಲ. ಕೇವಲ 5 ರನ್ನಿಗೆ ಔಟಾಗಿ ನಿರಾಸೆಯನ್ನು ಮೂಡಿಸಿದರು ಸಂಜು ಸ್ಯಾಮ್ಸನ್. ಹೀಗಾಗಿ ವೈಭವ್ ಸೂರ್ಯವಂಶಿಯನ್ನು ಸ್ಕ್ರೀಸ್ಗಿಳಿಸುವಂತಹ ತಯಾರಿಯನ್ನು ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದೆ. ಸಂಜು ಔಟ್ ಆದರೆ ಇಶಾನ್ ಕಿಶಾನ್ಗೆ ಕೀಪಿಂಗ್ ಜವಾಬ್ದಾರಿ ಕೊಡುವ ಸಾಧ್ಯತೆಗಳು ಕೂಡ ಕಂಡುಬರ್ತವೆ. ಬಲಿಷ್ಠ ಭಾರತವನ್ನೇ ಮಣಿಸಿದಂತಹ ಐರ್ಲೆಂಡ್ ಇದು ಸುಲಭವಾದಂತಹ ಮ್ಯಾಚ್. ಐರ್ಲೆಂಡ್ಗೆ ಬಿಗ್ ಶಾಕ್ ಕೊಡಲು ವೈಭವ್ಗೆ ಅವಕಾಶ ಕಲ್ಪಿಸ್ತಾರಾ? ವಾಷಿಂಗ್ಟನ್ ಸುಂದರ್ನ ಹೊರಗಿಡಲು ಈಗ ಗಂಭೀರ ಚರ್ಚೆ ಕೂಡ ಆಗ್ತಾ ಇದೆ. ಅದೊಂದು ಗಂಭೀರ ಚಿಂತನೆ ನಡೀತಿದೆ. ಆಲ್ರೌಂಡರ್ ಕೋಟಾದಲ್ಲಿ ನಿರಾಸೆ ಮೂಡಿಸಿದಂತಹ ವಾಷಿಂಗ್ಟನ್ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಸುಂದರ್ ಅಟ್ಟರ್ ಫ್ಲಾಪ್ ಆಗಿದ್ದ, ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್. ಹೀಗಾಗಿ ವೈಭವ್ ಸೂರ್ಯವಂಶಿಯನ್ನು ಸ್ಕ್ರೀಸ್ಗಿಳಿಸಿ ಗ್ರೌಂಡ್ಗಿಳಿಸಿ ಐರ್ಲೆಂಡ್ಗೆ ಶಾಕ್ ಕೊಡಬೇಕು ಅನ್ನುವಂತಹ ತಯಾರಿಯನ್ನು ಈಗ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದೆಯಾ? ಬೇಬಿ ವಾಸು ಒಂದು ವೇಳೆ ವೈಭವ್ ಸೂರ್ಯವಂಶಿ ಏನಾದರೂ ಒಳಗಡೆ ಬಂದರೆ ಸಂಜು ಸ್ಯಾಮ್ಸನ್ ಹೊರಗಡೆ ಬರುವಂತಹ ಸಾಧ್ಯತೆಗಳು ಕೂಡ ಬಹಳ ಕಂಡು ಬರ್ತಾ ಇದೆ. ಇನ್ನು ವಾಷಿಂಗ್ಟನ್ ಸುಂದರ್ ಕೂಡ ಆಲ್ರೌಂಡರ್ ಆಗಿದ್ದರೂ ಕೂಡ ಯಾವುದೇ ರೀತಿಯ ಪರಿಣಾಮಕಾರಿಯಾದಂತಹ ಆಟವನ್ನು ಗೇಮನ್ನು ಪರ್ಫಾರ್ಮೆನ್ಸನ್ನು ಕೊಡಲಿಲ್ಲ. ಬಹಳ ದೊಡ್ಡ ಪ್ರಮಾಣದ ನಿರಾಸೆಯನ್ನು ಮೂಡಿಸಿಬಿಟ್ರು. ಬ್ಯಾಟಿಂಗಲ್ಲೂ ಅಟ್ರ್ ಫ್ಲಾಪು, ಬೌಲಿಂಗಲ್ಲೂ ಕೂಡ ಅಟ್ರ್ ಫ್ಲಾಪ್. ಆದ್ದರಿಂದ ಸಂಜು ಸ್ಯಾಮ್ಸನ್ ಒಂದು ವೇಳೆ ಔಟ್ ಆದರೆ ಇಶಾನ್ ಕಿಶಾನ್ಗೆ ಕೀಪಿಂಗಿನ ಜವಾಬ್ದಾರಿಯನ್ನು ಕೊಡಲಾಗುತ್ತೆ. ಬಲಿಷ್ಠ ಭಾರತವನ್ನೇ ಮಣಿಸಿದಂತಹ ಐರ್ಲೆಂಡ್ ಅದು ಸುಲಭವಲ್ಲ. ಆದ್ದರಿಂದ ಐರ್ಲೆಂಡ್ಗೆ ಬಿಗ್ ಶಾಕ್ ಕೊಡೋದಕ್ಕೆ ವೈಭವ್ ಸೂರ್ಯವಂಶಿ ಅವರಿಗೆ ಚಾನ್ಸ್ ಕೊಡಲಾಗುತ್ತಾ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ ಕ್ರಿಕೆಟ್ ಪಾಳೆಯಲ್ಲಿ. ವಾಷಿಂಗ್ಟನ್ ಸುಂದರ್ ಅವರನ್ನು ಮುಂದಿನ ದಿನಮಾನಗಳಲ್ಲಿ ಕೈ ಬಿಡುತ್ತಾ ಮ್ಯಾನೇಜ್ಮೆಂಟ್? ಅದಕ್ಕೆ ಸಂಬಂಧಪಟ್ಟಂತಹ ಕೆಲ ಗಂಭೀರ ಚರ್ಚೆಗಳು ಕೂಡ ಈಗ ನಡೆದಿದೆ. ಆಲ್ರೌಂಡರ್ ಆಗಿರುವಂತಹ ವಾಷಿಂಗ್ಟನ್ ಸುಂದರ್ ಕೂಡ ದೊಡ್ಡ ಪ್ರಮಾಣದ ಅಥವಾ ಭಾರೀ ಪ್ರಮಾಣದ ಪರ್ಫಾರ್ಮೆನ್ಸನ್ನು ಕೊಡಲಿಲ್ಲ.